ಗಗಪತಿಯೇ ಕಪಾಲ ರುದ್ರ ಸದಾ ಶಿವ ನಮೋ ನಮೋ ಗಗಪತಿಯೇ ಕಪಾಲ ರುದ್ರ ಸದಾ ಶಿವ ನಮೋ ನಮೋ ನೀಲಕಂಠನೆಯ ವಿಶ್ವನಾಥನು ನೇತ್ರಗಿರಿಧರ ನಮೋ ನಮೋ ನೀಲಕಂಠನೆಯ ವಿಶ್ವನಾಥನು ನೇತ್ರಗಿರಿಧರ ನಮೋ ನಮೋ ಗಿರಿಧರ ನಮೋ ನಮೋ ಗಿರಿಧರ ನಮೋ ನಮೋ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಸನ್ನಿಧನು ಶಿವನು ಸನ್ನಿಧನು ಶಿವನು ಸದಿಯ ತಾಳುದಾರನಕ್ಕೆ ಹೋಗಲು ಸದಿಯ ತಾಳುದಾರ ಹೋಗಲು ಅನಿವಾರ್ಯತೆ ಇಲ್ಲ. ಹಾಗಾಗಿ ಹೇಳ್ತಾ ಇದ್ದೇನೆ, ಈ ಸಂದರ್ಭದಲ್ಲಿ ನಾನು ಹೊರಟು ನಿಂತಿದ್ದೇನೆ, ತಡೆಯುವವರು ಯಾರಿಲ್ಲ. ಅಡ್ಡಲಾಗಿ ನಿಂತ ಈತನನ್ನು ಇವನು ಭೂಲೋಕದಲ್ಲಿದ್ದವರು, ನಾವು ನಾವಾಗೇ ಬರುತ್ತಾ ಇದ್ದೇವೆ. ಯಾಕೆಂದರೆ ದಾನವರನ್ನು ನೋಡಿದ್ರೆ ಯಾರು ಆಗುವುದಿಲ್ಲ. ದಾನವರು ಕೆಟ್ಟವರು ಅಂತ ಖಂಡಿತವಾಗಿ ನಾವು ಕೆಟ್ಟವರಲ್ಲ. ನಾವು ಈ ರೀತಿ ಮೆರೆದಾಡುವರ ಉದ್ದೇಶ ಹೊರಪಡಿದ್ದೇವೆ. ಯಾರಿಂದ? ಬ್ರಹ್ಮನಿಂದ ಹೊರಪಡೆದವರು ನಮ್ಮ ಜಾತಿಯವರಲ್ಲ, ಈಜರಿಂದ ಹೊರಪಡು. ನಾವು ಮಾತ್ರ ಹಾಗಲ್ಲ, ನಮ್ಮ ಬದುಕು ಬದ್ಧತೆ ಆಗಬೇಕು. ನಾವು ನಾವಾಗಿ ಇರಬೇಕು ಅನ್ನೋ ಉದ್ದೇಶದಿಂದ ಹೊರಪಡಿದ್ದೇವೆ. ಎಂದಿನಂತೆ ಮೂವರು ಒಟ್ಟಾಗಿದ್ದೇವೆ. ಇನ್ನೇನು ವಿಶೇಷ ಕಾಣುವುದಿಲ್ಲ. ಗೆಲುವ ಸಂಭ್ರಮವಿರದು ಗಣಪತಿ
ಧರಿಸಿಕೊಂಡು ಲೋಕಕಂಟಕರಾಗಿ ಮೆರೆದಾಡುತ್ತಿರುವಂತ ಆ ತ್ರಿಪುರರನ್ನ ಸಂಹರಿಸಿ ಆ ತ್ರಿಪುರಾರಿ ಎನ್ನುವಂತ ಬಿರುದನ್ನು ಪಡೆದು ಆ ವಿಜಯೋತ್ಸವದಿಂದ ಇತ್ತ ಬಂದವರು ತಾವು. ಆದ್ರೆ ಇಲ್ಲಿ ಬಂದು ನೋಡಿದ್ರೆ ಯಾವ ವಿಜಯೋತ್ಸವವು ಕಾಣ್ತಾ ಇಲ್ಲ. ಅಸುರರನ್ನ ಮರ್ದಿಸಿ ಲೋಕ ಕಲ್ಯಾಣವನ್ನು ಎಸಗಿದ ಆ ನಿಮ್ಮ ವಿಜಯದ ಆಚರಣೆಯನ್ನ ಆ ಮುಳುಗಿ ಕಂಠ ಪ್ರಮಾಣದಲ್ಲಿ ನೀರುಂಟು. ಇವ ಯಾಕೆ ಕೂತಿದ್ದಾನೆ? ಅಯ್ಯೋ, ಇಲ್ಲಿ ಇದ್ದಾನಂತ ಗೊತ್ತಾಯ್ತಲ್ಲ, ಮತ್ತೆ ಇವನನ್ನ ಕರ್ಕೊಂಡು ಹೋಗ್ಬೇಕಾದದ್ದು ಎಲ್ಲಿಗೆ? ಕೈಲಾಸಕ್ಕೆ. ಹಾಗಾಗಿ ಇವನನ್ನೇ ಕರ್ದು ಮಾತಾಡ್ತಿದ್ದೆ. ಓ ಕಣಪ್ಪ, ಹಾ ಗೊತ್ತಾಯ್ತಾ? ಅಪ್ಪ ಹಾ ಗೊತ್ತಾಯ್ತು, ಅಷ್ಟು ಗೊತ್ತಾಯ್ತು ಅಪ್ಪ ಸಾಕು. ಈಶಪ್ಪ ಹಾ ನೀವ್ ಯಾವಾಗ ಇಲ್ಲಿಗೆ ಬಂದ್ರಪ್ಪ? ಹೌದಾ? ನಾನು ಬಂದು ಅದೆಷ್ಟು ಹೊತ್ತಾಯ್ತು. ನಿಜವಾಗಿಯೂ ಹೌದು. ಅಳಿದು ಉಳಿದಂತ ಸಮಸ್ತ ದಾನವ ಸೇನೆಲ್ಲ ಒಗ್ಗೂಡಿಸಿ ಈ ಕಾಲದಲ್ಲಿ ಈ ಡಂಗುರ ಗುಡ್ಡೆಗೆ ಡಂಗರಾಸುರ ಎನ್ನುವ ಹಾಗೆ ಪ್ರಸಿದ್ಧಿಯನ್ನು ಪಡೆದು ಇಲ್ಲಿಯೇ ಇರುವವ ಸ್ವಾಮಿ. ಹಾಗಾಗಿ ಮನಸ್ಸಿಗೆ ಬಹಳಷ್ಟು ಆನಂದ. ನಮ್ಮನ್ನು ಮಡಿಸುವುದಕ್ಕಾಗಿ ಆ ದೇವತೆಗಳು ಅದೆಷ್ಟೋ ತಂತ್ರವೋ ಕುತಂತ್ರವನ್ನೇ ಹೂಡಿದ್ರು. ಅವರ ತಂತ್ರಗಳಿಗೆ ಪ್ರತಿತಂತ್ರವನ್ನನ್ನು ಹಾಡಿ ಆ ದೇವತೆಗಳಿಗೆ ಸರಿಯಾಗಿ ಸವಾಲೊಡ್ಡುವಂತಹ ಕಾರ್ಯವನ್ನು ಈ ಡಂಗರಾಸುರ ಮಾಡ್ತಾ ಇದ್ದಾನೆ. ಹಾಗಾಗಿ ನಮ್ಮ ದಾನವ ಸೇನೆಗೆ ಯಾವುದೇ ತೊಂದರೆ ಇಲ್ಲ, ಅಪಾಯವು ಸುಳಿಯುವ ಲಕ್ಷಣ ಇಲ್ಲ ಸ್ವಾಮಿ. ಹೀಗಾಗಿ ಈ ಡಂಗರಾಸುರ ಪ್ರಭಾವ ಈ ಡಂಗರ ಗುಡ್ಡೆಯಲ್ಲಿರುವ ಯಾರು ಸಿಗುತ್ತಾರೆ ಎನ್ನುವ ಹಾಗೆ ಅರಸುತ್ತಾ ಬರುವಾಗ ಹುಗುಲ ಮಾತಾಡ ಮಾರ ಯಾವುದು ಬಂದರೆಲ್ಲ ಕೂಗುದು ಒಂದೇ. ಯಾವುದು ಎಂತ ಮಾತಾಡ್ರಿ ಅಂತ ಕೇಳಿ ಹೋಗ್ಲಿಕ್ಕೆ ಇದ್ದವ್ರು ನಾವು. ಬರ್ಲಿ ಅಲ್ಲ ಅಡಿಮೆ ಬರ್ಲಿ ಏ, ಆಗ್ಲಿ ಮತ್ತೆ ಏ ಬಟ್ಟ, ಭಟ್ರೇ ಯಾರು ಯಾರು ಬೆಟ್ಟ ನೀನೇ ಭಟ್ರೇ ಹೇಳು. ಅಂಥ ಕರಿವ ಸ್ವಭಾವ ಡಂಗರಾಸುರದಲ್ಲ. ಹಾ ಹಾ ಏಯ್ ಓ ಬಾಯಲಿಯನ್ನು ಮಡ ಮಟ ಮಡ ಮಟ ಮಡ ಮಟ ಮಡ ಮಟ ಅದೆಲ್ಲ ನೀ ತಿನ್ನುವುದು ಯಾವುದು ಎಂತ ಹೇಳಿದ್ದಲ್ಲ ಏನದು ಬಾಯಲ್ಲಿ ಮಣಮಠ ಶಬ್ದ ಶಬ್ದವ ಉಚ್ಚಾರ ಹಾ ಹಾ ಯಾರ ನಾಮಸ್ಮರಣೆ ಯಾರು ಸಂಚಾರ ಮಾಡಬೇಕಾದಂಥ ನೀನೆಂದು ತಲೆ ಎತ್ತಿ ಹೆಡೆಯನ್ನೆತ್ತಿ ಈ ರೀತಿಯಾಗಿ ದಂಗಸಾರುವಿಗೆ ಮಾಡ್ತೀಯಂತಾದ್ರೆ ಅದ ಹೆಚ್ಚಲ್ಲ ಎತ್ತಿದಂಥ ನಿನ್ನ ಹೆಡೆಯನ್ನು
ಕಂಡಾಗ ಹರ್ಷಿತನಾದೆ, ಉಲ್ಲಾಸಿತನಾದೆ, ಉನ್ಮಾದವಶನಾದೆ. ಹಸಿರನ್ನ ಕಂಡ ಹುಲ್ಲೆಯಂತೆ, ಇನಿಯನನ್ನ ಕಂಡ ಚಾತಕದಂತೆ, ತೆಳಿ ನೀರನ್ನ ಕಂಡ ಹಂಸದಂತೆ ಹರುಷಗೊಂಡಿದೆ ಎನ್ನ ಮನವು. ಅದು ಹಾಲಾಡಿ ಬರಲ್ಲ ಪಂಜಾಬ್ ಪಕ್ಷಿ. ಹೌದೌದು. ಅವರು ಅಷ್ಟೊತ್ತಿಗೆ ಅವರ ವೃತ್ತಿ ಬಿಟ್ಟು ಬೇರೆ ಎಲ್ಲ ತಿರುಗಾಟ ಮಾಡಿ ನೋಡಿ ಬಂದದ್ದು. ಅದಕ್ಕೆ ಅವ್ರಿಗೆ ಗೊತ್ತುಂಟು. ಜನಗೆ ಬಿದ್ದುದ ಕಣ್ಣು ಬದುಗಳು ಮಾನಿರಿಯುತ್ತ ಜನಕ ಮಾತಾಡು ತಂದೆ. ದಾನವ ನನ್ನ ತಂದೆಯನ್ನು ಕೊಂದು ಬಿಟ್ಟ. ಈಗ ನನ್ನನ್ನು ಬಯಸಿ ನನ್ನ ಹಿಂದೆಂದ ಅಟ್ಟಿಸಿಕೊಂಡು ಬರುತ್ತಿದ್ದಾನೆ. ಏನು ಮಾಡಲಿ ಏನು? ಇನ್ನಿರುವುದು ಒಂದೇ ದಾರಿ, ದೇವರ ಸ್ಮರಣೆ. ಹಾಗಾಗಿ ಅಮ್ಮ ದುರ್ಗಾ ಪರಮೇಶ್ವರಿ ಕಾಪಾಡಮ್ಮ, ಬಾರಮ್ಮ ಬಾರಮ್ಮ ಬಾರಮ್ಮ. ಕಾಲ್ನಡಿಗೆಯಿಂದ ಬಹುದೂರ ನಡೆದು ಬಂದೆ. ಬರುವಾಗ ನನಗೆ ಕಾಜು ಮಾರಾಟ ಮಾಡುವವರು ಅರ್ಥಾತ್ ಬೆಳೆಗಾರರು ಕೆಲವರೆಲ್ಲ ಕಾಣ ಸಿಕ್ಕಿದರು. ಅವರ ಜೊತೆ ಸೇರಿ ಶೃಂಗೇರಿಯಿಂದ ಹೊರಟು ಹಾಗೆ ಕೆಳಗಿಳಿದು ಬಂದೆ. ಒಕ್ಕರಣೆ ಎಂಬ ಊರು, ಅದನ್ನು ಉತ್ತರಿಸಿ ಈ ಕಡೆ ಬಂದೆ. ಈ ಸ್ಥಳಕ್ಕೆ ಬಂದಾಗ ಒಂದು ರೀತಿಯ ಸಮಾಧಾನ, ಸಂತೋಷ ನನ್ನ ಚಿತ್ತವನ್ನೇ ಅತ್ತ ಕಡೆ ಸೆಳೆಯುವ ರೀತಿಯಲ್ಲಿ ಆಗ್ತಾ ಉಂಟಲ್ಲ. ರೂಪವನ್ನು ಕಾಣಬೇಕು ಅಂತಾದ್ರೆ, ನನ್ನ ನಿಜ ಸ್ಥಿತಿ ತಿಳಿಯಬೇಕಂತಾದ್ರೆ, ತಿಳಿಬೇಕಂತ ಆಸೆ ಹೌದಲ್ಲ? ನೋಡ್ತಾ ಇರು ಬರ್ತೇನೆ.
ಮಾತನ್ನು ಧಿಕ್ಕರಿಸಿ ನನ್ನ ಮಿತ್ರರೊಡನೆ ನಾನು ಬೃಗಬೇಟೆಗೆ ಹೋಗಿ ಎಂತ ಬದಿ ಎಲ್ಲ ಬೃಗಗಳು ಆ ಕಡೆ ಈ ಕಡೆ ತತ್ತರಿಸುತ್ತಾ ಇದೆ. ಬೃಗ ತೋರುತ್ತೋ ಎಂತ ತೋರುತ್ತೋ ಕೆಂಪು ಬೆಳಕು ತೋರ್ತೈತಿ ಮರ. ಯಾವುದು ತೋರಿದ್ರು ಪರವಾಗಿಲ್ಲ. ನೀರು ಹಾಕಂದಿ ಕೇಳಲ. ಅಯ್ಯ, ಯಾವ ಸಂದರ್ಭದಲ್ಲಿ ಯಾವ ತರ ಉಪಯೋಗಿಸಬೇಕು ಆ ರೀತಿ ಉಪಯೋಗಿಸಿದ್ರೆ ಚಂದ. ಆ ರೀತಿ ನಮಸ್ಕಾರ. ನಮಸ್ಕಾರ. ಒಂದು ಬರುವುದಕ್ಕೊಂದು ಸಮಯ ಸಂದರ್ಭ ಎಂತದಿಲ್ವ? ಸಮಯ ಅಂತ ಹೇಳ್ತೀರಿ. ಏನು ಕಾರ್ಯಕ್ರಮ ಹೆಚ್ಚಾಯ್ತಾ ನಿಮಗೆ? ಎಂತ ನಿನ್ನೆ ರಾತ್ರಿ 25 ಭೂತದ ಕಾಲ. ಆದ್ದರಿಂದ ಈಗ ಪಂಚ ಡ್ಯೂಟಿಗೆ ಸೇವೆ ನಡೆಯುವುದಕ್ಕಿದೆ. ಹಾಗಾಗಿ ಈ ಡ್ಯೂಟಿಗೆಯನ್ನು ಒಪ್ಪಿಸ್ತಾ ಇದ್ದೆ. ಆದೀತು. ಪೂಜೆ ಎರಡು ಮೂರು ಬಂದಾಯ್ತಂಬ್ರಿ ಈಗಲೇ. ದೂರದಿಂದ ಬಪ್ಪುದು ನಾನು ದಿವಸ ಆಟಕ್ಕೆ ಸ್ವಲ್ಪ ಹತ್ತತ್ರ ಆಟ ಪಂಗ ಆಯ್ಕಪ್ಪ. ಹತ್ರ ಆಟ ಬಗ್ಗೆ ನೋಡಿದವರಿಗೂ ಆಡಿಸಿದವರಿಗೂ ಎಲ್ಲರೇ ದೇವರು ಒಳ್ಳೆ ಮಾಡಲಿ ಅಂತ ಕೇಳಿಕೊಳ್ತಾ ಕಥೆ ಮಂಗಲ ಹಾಡ್ತಿದ್ವಿ. ದರೆಯೊಳು ಬೆಸರಾದ ಕಾಜಲ್ಲಿ ಕ್ಷೇತ್ರದಿ ದರೆಯೊಳು ಬೆಸರಾದ ಕಾಜಲ್ಲಿ ಕ್ಷೇತ್ರದಿ ಸ್ಥಿರವಾಗಿ ನೆಲಜಿಯ ವನದುರ್ಗೆಗೆ Hallelujah!